ರಾಜ್ಯ ಕಾರ್ಯಕಾರಿಣಿ ಪಟೇಲ್ ಸುಮಣ್ಣಪ್ಪ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯಕಾರಿಣಿ 19ನೇ ತಾರೀಕು ಅಂದರೆ ನಾಳೆ ದಿನ ಅರಮನೆ ಮೈದಾನದಲ್ಲಿ ನೆರವೇರ್ತಾ ಇದೆ. ಬೆಳಗ್ಗೆ 8:30ರಿಂದನೇ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಪ್ರತಿನಿಧಿಗಳು ಆಗಮಿಸುತ್ತಾರೆ. ಬೆಳಗ್ಗೆ 9:45ಗೆ ಸರಿಯಾಗಿ ಧ್ವಜಾರೋಹಣವು ಕೂಡ ನೆರವೇರುತ್ತದೆ. ಈ ಒಂದು ಕಾರ್ಯಕಾರಿಣಿಯ ಉದ್ಘಾಟನೆ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಗೌರವಾನ್ವಿತ ಗಜೇಂದ್ರ ಸಿಂಗ್ ಶೇಖಾವತ್ ರವರು ಕಾರ್ಯಕಾರಿಣಿಯ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ BS ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು, ಸೋಮಣ್ಣ ಅವರು, ಶೋಭಾ ಕರಂದ್ಲಾಜೆ ಅವರು, ಆಮೇಲೆ ಕೇಂದ್ರ ಸಚಿವರು, ನಮ್ಮ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ನಮ್ಮ ಪ್ರತಿನಿಧಿಗಳು ಕೂಡ 1250ಕ್ಕೂ ಹೆಚ್ಚು ಪ್ರತಿನಿಧಿಗಳು ಒಂದು ರಾಜ್ಯದ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಮುಂದೆ ಬರ್ತಕ್ಕಂಥ ಉಪಚುನಾವಣೆಗಳಿರ್ಬೋದು, ಬಾಗಲಕೋಟೆ, ದಾವಣಗೆರೆ ದಕ್ಷಿಣ, ಅದೇ ರೀತಿ ಬಾಗೇಪಲ್ಲಿ ಉಪಚುನಾವಣೆ ಕೂಡ ಬರುವಂಥ ಸಾಧ್ಯತೆ ನಿಚ್ಚಳವಾಗಿರೋದ್ರಿಂದ, ಹಾಗೆ ವಿಧಾನ ಪರಿಷತ್ ಚುನಾವಣೆಗಳು, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ನಮ್ಮ ಕಾರ್ಯಕರ್ತರ ಚುನಾವಣೆ, GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗಳು, ಬಹುಶಃ ಮುಂದಿನ 6 ತಿಂಗಳುಗಳು ಚುನಾವಣಾ ಪರ್ವ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸಂಘಟನೆಯನ್ನು ಯಾವ ರೀತಿ ಸಜ್ಜುಗೊಳಿಸಬೇಕು ಎಲ್ಲದರ ಬಗ್ಗೆನೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡ್ತೇವೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದು ಬಹುತೇಕ 3 ವರ್ಷಗಳು ತುಂಬುತ್ತಾ ಇದೆ. ಸದ್ಯದರಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯತೆಗಳು ಜನ ಅಂತೂ ಬೇಸತ್ತು ಹೋಗಿದ್ದಾರೆ. ಇಂಥ ಭ್ರಷ್ಟ, ಬಡವರ ವಿರೋಧಿ, ರೈತ ವಿರೋಧಿ, ಯುವಕರ ವಿರೋಧಿ, ಯುವಜನತೆ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಬುಡ ಸಮೇತ ಕಿತ್ತಾಕುವಂತ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ಚರ್ಚೆಗಳು ಕೂಡ ನಡೀತದೆ. ಕೆಲವು ನಿರ್ಣಯಗಳನ್ನು ಕೂಡ ನಾಳೆ ನಾವು ತೆಗೆದುಕೊಳ್ಳಿದ್ದೇವೆ. ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ನಾಡಿನ ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಹೋರಾಟಗಾರರಾಗಿರುವಂತಹ ಸನ್ಮಾನ್ಯ BS ಯಡಿಯೂರಪ್ಪನವರು ಸಾರ್ವಜನಿಕ ಜೀವನದ 50 ವರ್ಷಗಳನ್ನು ಪೂರೈಸಿದ್ದಾರೆ. ಅಂದರೆ ಜನಸಂಘ ಕಾಲದಿಂದ ಅವರು ಮಂಡ್ಯದಿಂದ ಶಿಕಾರಿಪುರಕ್ಕೆ ಹೋದ ನಂತರದಲ್ಲಿ, ಆ ಜನಸಂಘ ಕಾಲದಿಂದಲೂ ಸಹ ಇಲ್ಲಿಯವರೆಗೆ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅವರ ಸೇವೆ ಮತ್ತು ಸಂಘಟನೆಗೆ ಅವರು ಭಾರತೀಯ ಜನತಾ ಪಾರ್ಟಿ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷವನ್ನು ಅವತ್ತು ಹಳ್ಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಇವೆಲ್ಲವನ್ನು ಕೂಡ ಪರಿಗಣಿಸಿ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ನಾಳೆ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಒಂದು ಅಭಿನಂದನಾ ಒಂದು ಕಾರ್ಯಕ್ರಮ ಕೂಡ ನೆರವೇರಲಿದೆ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಪ್ರೇರಣೆ. ಸನ್ಮಾನ್ಯ BS ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, VS ಆಚಾರ್ಯ ಅವರು, ತಂಗಾ ಅವರು, ಕರ್ಕಿ ಅವರು, ಶಂಕರಮೂರ್ತಿಗಳು, ಅನೇಕ ಹಿರಿಯರ ಒಂದು ತಪಸ್ಸು, ಕಾರ್ಯಕರ್ತರ ಒಂದು ತಪಸ್ಸು, ಇದೆಲ್ಲದರ ಪರಿಣಾಮವಾಗಿ ಇವತ್ತು ಪಕ್ಷ ಎಷ್ಟೊಂದು ಭದ್ರವಾಗಿ ಇವತ್ತು ನೆಲೆನವರೋದಕ್ಕೆ ಸಾಧ್ಯ ಆಗಿದೆ ಅಂತ ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೆ ಅಭಿನಂದನೆಯನ್ನು ಕೂಡ ನಾಳೆ ಸಲ್ಲಿಸೋರಿದ್ದೇವೆ, ಸನ್ಮಾನ ಮಾಡೋರಿದ್ದೇವೆ. ವಿಶೇಷವಾಗಿ ಮುಂದಿನ ಕೆಲವು ನಾವು ಸಂಘಟನೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಎಲ್ಲ ವಿಚಾರಗಳನ್ನು ಕೂಡ ನಾಳೆ ಕಾರ್ಯಕಾರಿಣಿಯಲ್ಲಿ ಸಮಗ್ರವಾಗಿ ಚರ್ಚೆ ಮಾಡೋರಿದ್ದೇವೆ. ಪ್ರಮುಖವಾಗಿ 2.5 ವರ್ಷದಿಂದ ಅನುದಾನ ಕೊಟ್ಟಿಲ್ಲ ಸರ್. ಅಲ್ಲಿ ಸ್ಮೆಲ್ಲು, ಲಿಚೆಟ್ಟು ಇದೆಲ್ಲ. ನಾವೊಂದು ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಇಂಥ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೆಲ್ಲ
ಇವ್ರಿಗೆ ಯೋಗ್ಯತೆಗೆ ಟನಲ್ ರೋಡು ಸಿಂಗಾಪುರು ದುಬೈ ಮಾಡೋದನ್ನ ಬಿಟ್ಟು ಫಸ್ಟ್ ಗುಂಡಿ ಮುಚ್ಚುವಂತ ಕೆಲಸ ಮಾಡಲಿ. ಕಸ ವಿಲೇವಾರಿ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಜವಾಬ್ದಾರಿ. ತಾವೇ ಉಸ್ತುವಾರಿ ಸಚಿವರಿದ್ದೀರಿ ಬೆಂಗಳೂರಿಗೆ. ಇದನ್ನ ಹೇಗೆ ಸರಿಪಡಿಸಬೇಕು ಅದ್ರ ಕಡೆ ಗಮನ ಕೊಡಲಿ. ಈ ರೀತಿ ದರ್ಪ ಇವೆಲ್ಲ ಸವಾಲುಗಳಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಜನ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಬೆಂಗಳೂರಿನ ಜ್ವಲಂತ ಸಮಸ್ಯೆಗಳೇ ಪರಿಹಾರ ಕೊಡಲಿ ಅಂತೇಳಿ. ಅಲ್ಲೆಲ್ಲೋ ಹೋಗ್ತಾರೆ, ಅಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರಿಗೆ ಬೆದರಿಕೆ ಹಾಕ್ತಾರೆ. ಏನು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿದ್ದೇವೆ. ದೇಶದಲ್ಲಿ ಅತಿ ಹೆಚ್ಚು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವಂಥದ್ದು. ಈ ರೀತಿ ಹೇಳಿಕೆಗಳನ್ನು ಬದಿಗಿಟ್ಟು ಯಾವ ರೀತಿ ಇವತ್ತು ಅಭಿವೃದ್ಧಿ ಆಗಬೇಕು, ಬೆಂಗಳೂರು ಯಾವ ರೀತಿ ಅಭಿವೃದ್ಧಿ ಆಗಬೇಕು, ಕಸ ವಿಲೇವಾರಿ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು, ಅದರ ಕಡೆ ಗಮನ ಹರಿಸಲಿ.